ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ಗೃಹಲಕ್ಷ್ಮಿ ಬಗ್ಗೆ ಒಂದು ವಿಚಾರವಾಗಿ ತುಂಬಾನೇ ಹರಿದಾಡ್ತಾ ಇರುವಂತ ಒಂದು ಟಾಪಿಕ್ ಬಗ್ಗೆ ಮಾತಾಡಬೇಕಾಗಿದೆ. ತುಂಬಾ ಜನಕ್ಕೆ ಆಕ್ಚುಲಿ ಇದು ರಾಂಗ್ ಇನ್ಫಾರ್ಮೇಶನ್ ಕೂಡ ಹೋಗಿದೆ. ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡೋಣ. ಕ್ಲಾರಿಟಿ ನೀವು ತಗೊಳ್ಳಿ ಅಂಡ್ ಎಲ್ಲರಿಗೂ ಅರ್ಥ ಮಾಡಿಸಿ ಅನ್ನೋ ಉದ್ದೇಶದಿಂದ ಇದನ್ನ ಮಾಡ್ತಾ ಇದ್ದೀನಿ. ಏನ್ ವಿಚಾರ ಅಂತ ಅಂದ್ರೆ, ನಿಮ್ಮ ಅಕೌಂಟ್ ಅಲ್ಲಿ ಇಷ್ಟು ದುಡ್ಡಿದ್ರೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅನ್ನೋದ್ರ ಬಗ್ಗೆ ಒಂದು ವಿಚಾರ ಓಡಾಡ್ತಾ ಇದೆ. ಅದ್ರ ಬಗ್ಗೆ ಹೇಳ್ತೀನಿ ನಾನು. ಹಾಗಾದ್ರೆ ನಮ್ಮ ಅಕೌಂಟ್ ಅಲ್ಲಿ ಎಷ್ಟು ದುಡ್ಡಿದ್ರೆ ಗೃಹಲಕ್ಷ್ಮಿ ಹಣ ಬರುತ್ತೆ ಅಥವಾ ದುಡ್ಡಿಲ್ಲ ಅಂತಂದ್ರೆ ಕ್ಯಾನ್ಸಲೇಷನ್ ಆಗುತ್ತಾ, ಏನಿದು ಅಂತ ಹೇಳಿ ನೀವು ಕೇಳಬಹುದು. ಸೊ ಇದಕ್ಕೆ ನಾನು ಕ್ಲಿಯರ್ ಆಗಿ ಒಂದಷ್ಟು ಉತ್ತರಗಳನ್ನ ಕೊಟ್ಬಿಡ್ತೀನಿ. ಸೊ ಹಾಗಾಗಿ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ, ಸ್ಕಿಪ್ ಮಾಡಬೇಡಿ. ಹಾಗೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಈಗ ಈ ಒಂದು ರೇಷನ್ ಕಾರ್ಡಿನ ರೂಲ್ಸ್ ಗಳು ಹೊಸದಾಗಿ ಏನೇನೆಲ್ಲ ಬಂತು ಕಳೆದ ಒಂದ್ 2 ವರ್ಷದಿಂದ, ರೇಷನ್ ಕಾರ್ಡಿನ ವಿಚಾರವಾಗಿ ಕ್ಯಾನ್ಸಲೇಷನ್ ಮಾಡ್ತಾ ಇರೋದು, ಹೊಸ ಹೊಸ ರೂಲ್ಸ್ ಗಳನ್ನ ಮಾಡ್ತಾ ಇರುವಂತದ್ದು ಎಲ್ಲಾನು ಎಲ್ಲರಿಗೂ ಗೊತ್ತಿದೆ ಈ ವಿಚಾರ. ಇಲ್ಲಿ ಆದಾಯ ಎಷ್ಟಿರ್ಬೇಕು ವರ್ಷಕ್ಕೆ ಅಂತ ಕೇಳಿದಾಗ, ಅಂದ್ರೆ BPL ರೇಷನ್ ಕಾರ್ಡ್ ಇರೋರಿಗೆ 1,20,000 ಒಳಗಡೆ ನಿಮ್ಮ ವರ್ಷದ ಆದಾಯ ಇರಬೇಕು ಅನ್ನೋದು ರೂಲ್ಸ್ ಇದೆ. ಓಕೆನಾ? ಆದ್ರೆ ಈಗ ಜನಕ್ಕೆ ಯಾವ ರೀತಿ ಕನ್ಫ್ಯೂಷನ್ ಆಗ್ಬಿಟ್ಟಿದೆ ಅಂತ ಅಂದ್ರೆ, ವರ್ಷದ ಆದಾಯ 1,20,000 ಇದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮ ಅಕೌಂಟ್ ಅಲ್ಲಿ ಏನೋ ಒಂದು 2 ಲಕ್ಷ ಇಟ್ಕೊಂಡಿದ್ದೀರಾ ಅಂತ ಇಟ್ಕೊಳ್ಳೋಣ. ಈ 2 ಲಕ್ಷ ನಿಮಗೆ ಏನೋ ಯಾವ್ದ್ರದ್ದು ಒಂದು ದುಡ್ಡು ಬಂದಿರ್ಬೋದು, ಇಲ್ಲ ಅಂದ್ರೆ ಪ್ರಾಪರ್ಟಿಯಲ್ಲಿ ನಿಮಗೆ ಶೇರ್ ಬಂದಿರ್ಬೋದು, ಇಲ್ಲ ಅಂದ್ರೆ ನಿಮ್ ಫ್ರೆಂಡ್ಸ್ ಯಾರೋ ಏನೋ ಕೊಟ್ಟಿರಬಹುದು ಅಂತ ಇಟ್ಕೊಳ್ಳೋಣ. ಎಲ್ಲಿಂದನೋ ಒಟ್ನಲ್ಲಿ ನೀವು ಅಥವಾ ಕೂಡ್ಸಿ ಇಟ್ಕೊಂಡಿರೋ ಹಣನೇ ಬ್ಯಾಂಕ್ಗೆ ಹೋಗಿ ತಗೊಂಡು ಹಾಕಿರ್ತೀರಾ, 2 ಲಕ್ಷ ಆಗಿರುತ್ತೆ ಅಂತ ಇಟ್ಕೊಳ್ಳೋಣ. 2 ಲಕ್ಷ ಅಕೌಂಟ್ ಅಲ್ಲಿ ಇದೆ ಅಂತ ಅಂದ್ರೆ ವರ್ಷದ ಆದಾಯ ಅಂತ ಕನ್ಸಿಡರ್ ಮಾಡ್ತಾರಾ? ಇಲ್ಲ ಅಂತ ಅಂದ್ರೆ 2 ಲಕ್ಷ ಇದ್ರೆ ಗೃಹಲಕ್ಷ್ಮಿ ಹಣ ನಮ್ಗೆ ಕ್ಯಾನ್ಸಲ್ ಮಾಡ್ತಾರ, ಅಥವಾ BPL ಇಂದ APL ಗೆ ನಮ್ಮ ರೇಷನ್ ಕಾರ್ಡ್ ನ ಟ್ರಾನ್ಸ್ಫರ್ ಮಾಡ್ತಾರ? ಈ ರೀತಿ ಕೆಲವೊಂದಷ್ಟು ಗೊಂದಲಗಳಿಗೆ ಜನ ಸಿಗಾಕೊಂಡಿದ್ದಾರೆ. ಅದು ಕೆಲವೊಂದಷ್ಟು ವಿಚಾರಗಳನ್ನ ಸ್ವಲ್ಪ ಫೇಕ್ ವಿಡಿಯೋಗಳನ್ನ ಮಾಡಿ ಈ ತರ ಎಲ್ಲ ಬಿಟ್ಟು ಸ್ವಲ್ಪ ಕನ್ಫ್ಯೂಷನ್ಸ್ ನ ಕ್ರಿಯೇಟ್ ಮಾಡಿದ್ದಾರೆ ಸ್ವಲ್ಪ ಜನ. ಅದಕ್ಕೇನೆ ನಾನು ಏನ್ ಹೇಳೋದು ಅಂತ ಅಂದ್ರೆ, ಅನ್ಲೆಸ್ ಅಂಡ್ ಅಂಟಿಲ್ ನಿಮ್ಮ ಖಾತೆಯಲ್ಲಿ 20 ಲಕ್ಷ ದುಡ್ಡಿತ್ತು ಅಂತ ಅನ್ಕೊಳ್ಳಿ, 20 ಲಕ್ಷ ನಿಮ್ಮ ಹತ್ರ ಅಕೌಂಟ್ ಅಲ್ಲಿ ಬ್ಯಾಲೆನ್ಸ್ ಇದೆ ಅಂತ ಅಂದ್ರೆ ಅಫ್ಕೋರ್ಸ್ ನಿಮ್ಮ ಒಂದು BPL ರೇಷನ್ ಕಾರ್ಡ್ ನ APL ಗೆ ವರ್ಗಾವಣೆ ಮಾಡ್ತಾರೆ, ಕ್ಯಾನ್ಸಲ್ ಮಾಡಲ್ಲ. BPL ಟು APL ವರ್ಗಾವಣೆ ಮಾಡ್ತಾರೆ ಹೊರತು 20 ಲಕ್ಷಕ್ಕಿಂತ ಒಳಗಡೆ 15 ಲಕ್ಷ, 10 ಲಕ್ಷ, 5 ಲಕ್ಷ ನೀವು ಅಕೌಂಟ್ ಅಲ್ಲಿ ಇಟ್ಕೊಂಡಿದೀನಿ, ನನ್ನ ಸೇವಿಂಗ್ಸು, ನಾಳೆ ದಿನ ನನ್ನ ಸ್ಕೂಲ್ ಮಗಳಿಗೆ ಅಡ್ಮಿಷನ್ಗಳನ್ನ ಮಾಡ್ಬೇಕು, ಕಾಲೇಜಿಗೆ ಸೇರಿಸ್ಬೇಕು, ಇಲ್ಲ ಹೆಲ್ತ್ ಎಮರ್ಜೆನ್ಸಿ ಆಗ್ಬೋದು ಅಂತ ನಾನು ಏನೋ ಒಂದು ಸೇವ್ ಮಾಡಿದೀನಿ ಅಕೌಂಟ್ ಅಲ್ಲಿ, ಹಾಗಂತ ನಮ್ ಕಾರ್ಡು ಕ್ಯಾನ್ಸಲೇಷನ್ ಆಗುತ್ತಾ ಅಂತ ನೀವೇನಾದ್ರೂ ಪ್ರಶ್ನೆ ಮಾಡಿದ್ರೆ ಕ್ಯಾನ್ಸಲ್ ಆಗಲ್ಲ, ಖಂಡಿತವಾಗ್ಲೂ ಕ್ಯಾನ್ಸಲ್ ಆಗಲ್ಲ. ಬಿಕಾಸ್ 20 ಲಕ್ಷ ಟಾರ್ಗೆಟ್ ಇಟ್ಕೊಳ್ಳಿ, 20 ಲಕ್ಷನ ನೀವು ಅಮೌಂಟ್ ನ ಅಕೌಂಟ್ ಅಲ್ಲಿ ಇಟ್ಕೋಬಹುದು ಅನ್ನೋದನ್ನ H. ಮುನಿಯಪ್ಪ ಅವರೇ ಆಹಾರ ಇಲಾಖೆಯ ಮಿನಿಸ್ಟರ್ ಹೇಳಿದ್ದಾರೆ. ನೀವು ವರಿ ಮಾಡುವಂತ ಅವಶ್ಯಕತೆ ಇಲ್ಲ. ಈ 1,20,000 ಆಗಾದ್ರೆ ಏನು, ಯಾವ ಲೆಕ್ಕ ತಗೊಂತಾರೆ? ನೀವು ಕೆಲ್ಸಕ್ಕೆ ಹೋಗ್ತಾ ಇರ್ತೀರಾ, ಕೆಲ್ಸದಲ್ಲಿ ನಿಮ್ಗೆ ದುಡ್ಡು ಕೊಡ್ತಾರೆ, ಅದನ್ನ ಓವರ್ ಆಲ್ ವರ್ಷದ ಆದಾಯ ಅಂತ ಕನ್ಸಿಡರ್ ಮಾಡ್ತಾರೆ ಹೊರತು ಅಕೌಂಟ್ ಅಲ್ಲಿ, ಸೇವಿಂಗ್ ಅಕೌಂಟ್ ಅಲ್ಲಿ ಇಟ್ಟಿರುವಂತ ದುಡ್ಡು ಲೆಕ್ಕಕ್ಕೆ ಬರೋದಿಲ್ಲ. ಅನ್ಲೆಸ್ ಅಂಡ್ ಅಂಟಿಲ್ 20 ಲ್ಯಾಕ್ಸ್ ಎಕ್ಸೀಡ್ ಆಗ್ತಾ ಇದೆ ಅಂತ ಅಂದ್ರೆ. ಬಿಲೋ 20 ಲ್ಯಾಕ್ಸ್ ಇದ್ರೆ ಏನೂ ತೊಂದ್ರೆ ಇಲ್ಲ, ಅಬೌಟ್ 20 ಲ್ಯಾಕ್ಸ್ ಇದ್ರೆ ನಿಮ್ಮನ್ನ BPL ಇಂದ APL ಗೆ ವರ್ಗಾವಣೆ ಮಾಡ್ತಾರೆ. ಸೊ ಇವಾಗ ಏನು ವರ್ಗಾವಣೆ ಮಾಡ್ತಾ ಇದ್ದಾರೆ, ಈ ಕ್ರೈಟೀರಿಯಾ ಬೇಸಿಸ್ ಮೇಲೂ ವರ್ಗಾವಣೆ ಮಾಡ್ತಾ ಇದ್ದಾರೆ. ಯಾರ್ದಾದ್ರೂ ಕ್ಯಾನ್ಸಲ್ ಆಗಿದೆ, ವರ್ಗಾವಣೆ ಆಗಿದೆ ಅಂತ ಅಂದ್ರೆ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಗಳನ್ನ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಯಾವ್ದೋ ಒಂದು ಏನೋ ಪ್ರಾಪರ್ಟಿ ಬಂದಿದೆ, ಇಲ್ಲ ಏನೋ ಜ್ಯುವೆಲ್ರಿ ಮಾರಿದೀರಾ ಅಂತ ಹೇಳಿದಾಗ ಒಂದು ದೊಡ್ಡ ಅಮೌಂಟ್ ಏನಾದ್ರು ಬಂತು ನನಗೆ, ಆಯ್ತು ನಾನು ಒರಿಜಿನಲ್ BPL ಕಾರ್ಡ್ ಹೋಲ್ಡರೇನೆ, ಏನೋ ಪ್ರಾಪರ್ಟಿನೋ ಯಾರ್ದೋ ಶೇರ್ ಅಲ್ಲಿ ಬಂತು, ನಮ್ಮ ಅಣ್ಣ ತಮ್ಮಂದ್ರದ್ದು ಏನೋ ಶೇರ್ ಅಲ್ಲಿ ನಮಗ್ ದುಡ್ಡು ಬಂತು, ಇಲ್ಲಾಂದ್ರೆ ತವ್ರ ಮನೆಯವ್ರು ಏನೋ ದುಡ್ಡು ಕೊಟ್ರು, ಗಿಫ್ಟ್ ಕೊಟ್ರು ನಮ್ಗೆ ಅಂತ, ಆತರ ಇಟ್ಕೊಂಡು ನೀವೇನಾದ್ರೂ 20 ಲಕ್ಷ ಏನಾದ್ರು ಅಕೌಂಟ್ ಅಲ್ಲಿ ಹಾಕಿ ಇಟ್ಬಿಟ್ಟಿದೀರಾ ಅಂತಂದ್ರೆ ಒಂದ್ಸತಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಬಿಕಾಸ್ ಅದನ್ನ ಅವರು ಕನ್ಸಿಡರ್ ಮಾಡ್ತಾರೆ. 20 ಲ್ಯಾಕ್ಸ್ ಗಿಂತ ಅಬೋ ಇದ್ರೆ ಅದನ್ನ APL ವರ್ಗಾವಣೆ ಮಾಡ್ತಾರೆ. ಆಕ್ಚುಲಿ ನೀವು BPL ಇರ್ತೀರಾ, ಏನೋ ದುಡ್ಡು ಬಂತಲ್ಲ ಅಂತ ಅಕೌಂಟ್ ಅಲ್ಲಿ ಇಟ್ಕೊಂಡಿರಿದ್ರೆ ಅದು ಕೂಡ ಕಣ್ಣು ಬಿದ್ದು ಅದನ್ನ GST ಅಂತ ಕನ್ಸಿಡರ್ ಮಾಡಿ ನಿಮ್ಮನ್ನ APL ಗೆ ವರ್ಗಾವಣೆ ಮಾಡ್ತಾ ಇದ್ದಾರೆ. ಸೊ ಯಾರ್ದಾದ್ರೂ ಈ ರೀತಿ ಸಮಸ್ಯೆಗಳು ಆಗಿದ್ರೆ, ನಮಗ್ ಗೊತ್ತಿರಲ್ಲ ಅಕೌಂಟ್ ಅಲ್ಲಿ ಇರುತ್ತೆ ಬಿಡ್ರಿ ಹೋಗ್ಲಿ ಅಂತ ಅನ್ಕೊಂಡಿರ್ತೀವಿ, ಬಟ್ ಅದು ಈ ರೀತಿ ಸಮಸ್ಯೆಗೆ ಒಳಗಾಗ್ತಾ ಇರುವಂತನ್ನ ನಾವು ನೋಡ್ತಾ ಇದೀವಿ. ಸೊ ಹಾಗಾಗಿ ರೀಸೆಂಟ್ ಆಗಿ ನಿಮ್ಮ BPL APL ವರ್ಗಾವಣೆ ಆಗಿದೆ, ಇಲ್ಲ ಅಂತಂದ್ರೆ ನಮ್ದು ರೇಷನ್ ಕಾರ್ಡೇ ಕ್ಯಾನ್ಸಲ್ ಮಾಡ್ಬಿಟ್ಟಿದ್ದಾರೆ, APL ಗೂ ನಮ್ಗೆ ಕೊಡ್ಲಿಲ್ಲ ಆಪ್ಷನ್ ಅನ್ನೋ ತರ ಇದ್ರೆ ನಿಮ್ಮ ಅಕೌಂಟ್ ಅಲ್ಲಿ ಎಷ್ಟಿತ್ತು ಅಂತ ಒಂದ್ಸಲಿ ನೆನ್ಪ್ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ನ ತೆಗೆದು ನೋಡಿ, ಅಕೌಂಟ್ ಬ್ಯಾಲೆನ್ಸ್ ಗಳಲ್ಲಿ ಏನೇನಾಗಿತ್ತು ಹೋದ ವರ್ಷ ಅಂತ ಹೇಳಿ. ಇಫ್ ಇನ್ ಕೇಸ್ ಏನು ಇಲ್ಲ ಆದ್ರೂ ನಮ್ದು APL ಗೆ ಕನ್ವರ್ಟ್ ಮಾಡ್ಬಿಟ್ಟಿದ್ದಾರೆ, ನಾವ್ ಏನು ಕಟ್ಟಲ್ಲ, ಏನು ಮಾಡಲ್ಲ, ನಾವ್ ಏನು ಇಲ್ಲ, ನಮ್ ಅಷ್ಟೊಂದು ಆದಾಯನೂ ಇಲ್ಲ, ಅಕೌಂಟ್ ಬ್ಯಾಲೆನ್ಸ್ ಇಲ್ಲ ನಮ್ಗೆ ಅಂತ ಅಂದ್ರೆ
ನೀವು ತಾಲೂಕು ಆಫೀಸ್ಗೆ ಭೇಟಿ ನೀಡಬೇಕಾಗುತ್ತೆ. ಡಾಕ್ಯುಮೆಂಟ್ಸ್ ನ ತಗೊಂಡೋಗಿ ಆದಾಯ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ, ಆಧಾರ್ ಕಾರ್ಡು, ಗೃಹಲಕ್ಷ್ಮಿ ಅಪ್ಲಿಕೇಶನ್ದು ಚೀಟಿ ತಗೊಂಡೋಗಿ, ಪಾನ್ ಕಾರ್ಡ್ ತಗೊಂಡೋಗಿ, ಮನೆಯವ್ರದ್ದು ಎಲ್ಲರದೂ ಆಧಾರ್ ಕಾರ್ಡ್ ನ ತಗೊಂಡು ಹೋಗಿ ತಾಲೂಕು ಆಫೀಸಲ್ಲಿ ನೀವು ಅದನ್ನ ಕೊಟ್ಟಿ ಬರಬೇಕಾಗತ್ತೆ. ನೋಡಿ ಈ ತರ ವರ್ಗಾವಣೆ ಆಗಿದೆ ಅಂತ ಹೇಳಿ. ಸೊ ಆಸ್ ಪರ್ ಗೌರ್ಮೆಂಟ್ ರೂಲ್ಸ್ ನಿಮ್ಗೆ ಏನೇ ಡಾಕ್ಯುಮೆಂಟ್ಸ್ಗಳು ಚೆಕ್ ಮಾಡಬೇಕು, ಕ್ರಾಸ್ ಚೆಕ್ ಮಾಡಬೇಕು ಅಂತ ಅಂದ್ರೆ 45 ವರ್ಕಿಂಗ್ ಡೇಸ್ ನ ಕನ್ಸಿಡರ್ ಮಾಡ್ತಾರೆ. ಇದರಲ್ಲಿ ಕೆಲವೊಂದಷ್ಟು ಸ್ಯಾಟರ್ಡೇಗಳು ಇನ್ಕ್ಲೂಡ್ ಆಗಲ್ಲ, ಬಿಕಾಸ್ ಸೆಕೆಂಡ್ ಸ್ಯಾಟರ್ಡೆ, ಫೋರ್ತ್ ಸ್ಯಾಟರ್ಡೆ ರಜಾ ಇರುತ್ತೆ. ಸೊ ನೀವು ಕಂಪ್ಲೀಟ್ ಸ್ಯಾಟರ್ಡೆ ಸಂಡೇ ಅಂತ ಬಿಟ್ಬಿಡಿ. ಮಂಡೇ ಟು ಫ್ರೈಡೆ ಅಂತ ಹೇಳಿ ಲೆಕ್ಕ ಹಾಕಿ 45 ದಿನಗಳು ಅಂತ ಹೇಳಿ ಲೆಕ್ಕ ಹಾಕೊಳ್ಳಿ. ವರ್ಕಿಂಗ್ ಡೇಸ್ 45 ವರ್ಕಿಂಗ್ ಡೇಸ್ ಅಂತ ಕರೆಯೋದು ಇದಕ್ಕೇನೆ. ವರ್ಕಿಂಗ್ ಡೇಸ್ ಅಂದ್ರೆ ಏನು, ರಜಾ ಬಿಟ್ಟು ಅದರಲ್ಲೂ ಮಧ್ಯ ಗೌರ್ಮೆಂಟ್ ಹಾಲಿಡೇ ಬಂತು, ಹಬ್ಬ ಬಂತು ಅಂತಂದ್ರೆ ಅದ್ಯಾವುದು ಕನ್ಸಿಡರ್ ಆಗಲ್ಲ. ಯಾವತ್ತು ಅಪ್ಲಿಕೇಶನ್ ಹಾಕ್ತೀರಾ ಅಲ್ಲಿಂದ ಸೋಮವಾರದಿಂದ ಶುಕ್ರವಾರ, ಅದ್ರಲ್ಲಿ ಯಾವ್ದೋ ಮಧ್ಯದಲ್ಲಿ ರಜಾ ಬಂತು ಅಂದ್ರೆ ರಜಾ ಕ್ಯಾನ್ಸಲ್, ನೀವು ಅದನ್ನ ಮೈನಸ್ ಮಾಡ್ಕೋಬೇಕು. ಅವಾಗ ವಾರದಲ್ಲಿ ನೀವು 4 ದಿನ 5 ದಿನ ಅಂತ ಕನ್ಸಿಡರ್ ಮಾಡ್ಕೊಂತ ಹೋಗ್ಬೇಕಾಗತ್ತೆ. ಸೊ ಆ ತರ 45 ಡೇಸ್ ನ ನೀವು ಲೆಕ್ಕ ಹಾಕೊಂಡ್ರೆ ಗೌರ್ಮೆಂಟ್ ನಿಮಗೆ ಏನು ಅಂತ ಹೇಳಿ ಉತ್ತರನ ಕೊಡುತ್ತೆ ವಾಪಸ್ಸು. ಸೊ ಏನ್ ಮಾಡ್ಬೇಕು ಅಥವಾ ನಿಮ್ ಕಾರ್ಡ್ ಸರಿ ಹೋಯ್ತಾ ಅನ್ನೋದ್ರ ಬಗ್ಗೆ ಅಪ್ಡೇಟು ನಿಮ್ಗೆ ಈ 45 ದಿನಗಳಾದ್ಮೇಲೆ ಸಿಗುವಂತದ್ದು. ಸೊ ಯಾರ್ದು ಕ್ಯಾನ್ಸಲ್ ಆಗಿದೆ, ಯಾರ್ದು ವರ್ಗಾವಣೆ ಆಗಿದೆ, ನೀವು ಹೋಗಿ ಈ ರೀತಿ ಮಾಡಿದ್ರೆ ಕ್ರಾಸ್ ಚೆಕ್ ಮಾಡ್ತಾರೆ. ಕ್ರಾಸ್ ಚೆಕ್ ಮಾಡ್ಬಿಟ್ಟು ಏನು ತೊಂದರೆ ಇಲ್ಲ ಅಂತ ಅಂದ್ರೆ ಆಕ್ಟಿವೇಟ್ ಮಾಡ್ಕೊಳ್ತಾರೆ. ನಂತರ ನೀವು ರೇಷನ್ ತಗೋಬಹುದು, ಗೃಹಲಕ್ಷ್ಮಿ ಹಣ ಬರ್ತಾ ಇರುತ್ತೆ, ಏನೇ ಒಂದಿದ್ರು ನಿಮ್ಗೆಲ್ಲ ಅಮೌಂಟ್ಗಳು ಬರೋದಕ್ಕೆ ಶುರುವಾಗುತ್ತೆ. ಫಾರ್ ಎಕ್ಸಾಂಪಲ್ ಸರ್ಟನ್ ಟೈಮ್ ಒಂದ್ 3 ತಿಂಗಳು ಅಮೌಂಟ್, 3 ತಿಂಗಳಿಂದ ನನ್ನ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂತ ಇಟ್ಕೊಳ್ಳೋಣ. ಈಗ 27ನೇ ಕಂತಿನ ಹಣ ಗೃಹಲಕ್ಷ್ಮಿ ಹಣ ನಮಗ್ ಬರ್ತಾ ಇರುವಂತದ್ದು. ಹಾಗಾದ್ರೆ ಇವಾಗ ಫ್ರೀಸ್ ಆಗಿದೆ, ಮಧ್ಯದಲ್ಲಿ 3 ತಿಂಗಳು ಹಣ ನಮಗ್ ಹೋಯ್ತಾ ಅಥವಾ ಅದನ್ನು ಹಾಕ್ತಾರ ನಮ್ಮ ಅಕೌಂಟ್ಗೆ ಅಂತ ಅಂದ್ರೆ ಹಾಕೋದಿಲ್ಲ. ಅದು 3 ತಿಂಗಳು ನಿಮ್ದು ಏನ್ ಸ್ಟ್ಯಾಂಡ್ ಬೈ ಆಗಿತ್ತು ಅಥವಾ ನಿಮ್ಮ ರೇಷನ್ ಕಾರ್ಡ್ ಫ್ರೀಸ್ ಆಗಿತ್ತು, ಕ್ಯಾನ್ಸಲ್ ಆಗಿತ್ತು, ಆ ಪೀರಿಯಡ್ ಅಲ್ಲಿ 3 ಮಂತ್ಸ್ ಏನಿದೆ ಆ ಒಂದು ದುಡ್ಡನ್ನ ನಿಮ್ಗೆ ಹಾಕೋದಿಲ್ಲ. ಅದನ್ನ ಬಿಟ್ಟು ಇವಾಗ 27ನೇ ಕಂತಿನ ಹಣಕ್ಕೆ ನಿಮ್ಮ ಕಾರ್ಡ್ ಆಕ್ಟಿವೇಟ್ ಆಯ್ತು, ಇಲ್ಲ ಅಂದ್ರೆ 28ನೇ ಕಂತಿನ ಹಣಕ್ಕೆ ನಿಮ್ಮ ಕಾರ್ಡ್ ಆಕ್ಟಿವೇಟ್ ಆಯ್ತು ಅಂತ ಅಂದಾಗ ಅಲ್ಲಿಂದ ನಿಮ್ಗೆ ಹಣ ಬರೋದಕ್ಕೆ ಶುರುವಾಗುತ್ತೆ. ಈ ಸೆಂಟ್ರಲ್ಲಿ ಕಾರ್ಡ್ ಕ್ಯಾನ್ಸಲ್ ಆಗಿದ್ದ ದಿನಾಂಕದಿಂದ ಆಕ್ಟಿವೇಟ್ ಆಗಿರೋ ದಿನಾಂಕದಲ್ಲಿ ನಿಮ್ಗೆ ಏನಾದ್ರೂ ಗೃಹಲಕ್ಷ್ಮಿ ಹಣ ಟ್ರಾನ್ಸಾಕ್ಷನ್ಸ್ ಗಳು ಆಗಿದ್ರೆ, ಬೇರೆಯವ್ರಿಗೆಲ್ಲ ಬಂದಿದ್ರೆ ಅಮೌಂಟ್ ನಿಮ್ಗೆ ಬರಲ್ಲ. ಸೊ ನೀವು ಅದನ್ನು ನೆನ್ಪಿಟ್ಕೋಬೇಕು. ಇದಾದ್ಮೇಲೆ ನೆಕ್ಸ್ಟ್ ಏನಿರುತ್ತೆ ಅಪ್ಕಮಿಂಗ್ ಅದನ್ನ ನೀವು ನೋಡ್ಕೋಬೇಕು, ಸರಿನಾ? ಸೊ ಇವಾಗ ಕ್ಯಾನ್ಸಲೇಷನ್ ಆಗಿರೋರು, ಕ್ಯಾನ್ಸಲೇಷನ್ ಇಂದ ವರ್ಗಾವಣೆ ಆಗಿರೋರು ಎಲ್ಲರೂ ಫಸ್ಟ್ ಈ ತರ ಸಮಸ್ಯೆಗಳಿರುತ್ತೆ. ನಾವ್ ಅನ್ಕೋತೀವಿ ಓ ಅದು ಗೊತ್ತಾಗಿಲ್ಲ ನಮ್ಗೆ ಹಂಗೆ ಹಿಂಗೆ ಅಂತ. ಬಟ್ ನಮಗ್ ಗೊತ್ತಿಲ್ದಿರ ಹಾಗೇನೆ ಗೌರ್ಮೆಂಟ್ ಎಲ್ಲಾನು ಮಾಡ್ಕೊಂತ ಹೋಗ್ತಾ ಇರುವಂತದ್ದು. ಇವತ್ಕೂನು ಕಮೆಂಟ್ ಅಲ್ಲಿ ಹಾಕ್ತಿರ ನಮ್ಗೆ ಅಷ್ಟ್ ಕಂತಿನ ಹಣ ಬಂದಿಲ್ಲ, ಇಷ್ಟ್ ಕಂತಿನ ಹಣ ಬಂದಿಲ್ಲ ಅಂತ. ಕ್ಯಾನ್ಸಲೇಷನ್ ಆಗಿರುತ್ತೆ, ಆದ್ರೆ ನಮಗ್ ಗೊತ್ತಿರಲ್ಲ. ನಾವ್ ಏನೋ ಇಟ್ಕೊಂಡಿರ್ತೀವಿ ಅಕೌಂಟ್ ಅಲ್ಲಿ, ಅಥವಾ ಏನಕ್ಕೋ ಇನ್ವೆಸ್ಟ್ ಮಾಡಕ್ಕೆ ಅಂತ ಇಟ್ಕೊಂಡಿರ್ತೀವಿ, ಇಲ್ಲ ಪ್ರಾಪರ್ಟಿ ತಗೊಳಕ್ಕೆ ಅಂತ ಇಟ್ಕೊಂಡಿರ್ತೀವಿ. ಅದೇನಾಗುತ್ತೆ, ಅದು ಈ ರೀತಿ ಕನ್ವರ್ಟ್ ಆಗ್ಬಿಡುತ್ತೆ. ನಮಗ್ ಗೊತ್ತೇ ಇರಲ್ಲ, ಬಟ್ ಅದನ್ನ ನಮ್ಮ APL ಗೆ ಕನ್ವರ್ಟ್ ಮಾಡಿದಾಗ ಸಮಸ್ಯೆಗಳು ಉಂಟಾಗುತ್ತೆ. ಸೊ ಒಂದ್ಸತಿ ಹೋಗಿ ಚೆಕ್ ಮಾಡಿ, ತಾಲೂಕು ಆಫೀಸ್ಗೆ ಹೋಗಿ 45 ವರ್ಕಿಂಗ್ ಡೇಸ್ ಅಲ್ಲಿ ನಿಮ್ಮ ಕಾರ್ಡ್ ನ ವಾಪಸ್ ಕೊಡಬೇಕು ಆಸ್ ಪರ್ ಗೌರ್ಮೆಂಟ್ ರೂಲ್ಸ್. ಕೊಡ್ತಾರೆ, ತುಂಬಾ ಜನಕ್ಕೆ ಆಕ್ಚುಲಿ ಕೊಡ್ತಾ ಇದ್ದಾರೆ, ಕೊಡಲ್ಲ ಅಂತ ಯಾರು ಹೇಳ್ತಿಲ್ಲ, ಕೊಡ್ತಾರೆ, ಬಟ್ ಟೈಮ್ ತಗೋತಾರೆ. ಚೆಕ್ ಮಾಡ್ಕೊಳ್ಳಿ, ಸರಿನಾ? ಇನ್ನ 26ನೇ ಕಂತಿನ ಹಣ ಬರ್ತಾ ಇದೆ, ತಲೆ ಕೆಡ್ಸ್ಕೊಬಿಡ್ರಿ. ಇವಾಗ 27 ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ ದಯವಿಟ್ಟು. ಕಮೆಂಟ್ ಅಲ್ಲೂ ಹಾಕ್ಬಿಡಿ 27 ರಿಲೀಸ್ ಆಗಿಲ್ಲ. ರಿಲೀಸ್ ಆಗಿದ ತಕ್ಷಣ ನಾನು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ, ಅದರಿಂದ ನಿಮ್ಗೆ ಇನ್ಫಾರ್ಮೇಶನ್ ಖಂಡಿತ ಸಿಗುತ್ತೆ. ಸದ್ಯಕ್ಕಂತೂ ಗೃಹಲಕ್ಷ್ಮಿದು ಒಂದು ಸ್ಮಾಲ್ ಕ್ಲಾರಿಫಿಕೇಶನ್ ಮತ್ತೆ ಅಪ್ಡೇಟ್ ಎರಡೂ ತಿಳಿಸ್ಕೊಟ್ಟಿದ್ದೀನಿ. ಏನೇ ಡೌಟ್ ಇದ್ರೂ ಕಮೆಂಟ್ ಅಲ್ಲಿ ತಿಳಿಸಿ ಉತ್ತರ ಕೊಡ್ತೀನಿ ಖಂಡಿತವಾಗ್ಲೂ. ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ನಮಸ್ಕಾರ.